ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 26. ಶೀರ್ಷಿಕೆ: ಕೊನೆಯಿಲ್ಲದ ಜೀವನವನ್ನು ನಮಗೆ ಕೊಡಲಾಗುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಪ್ರಕಟಣೆ 2ನೇ ಅಧ್ಯಾಯ 11ನೇ ವಚನ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂದು ವಾಕ್ಯವು ಹೇಳುತ್ತದೆ. ಜೀವವು ನೀತಿವಂತರ ಬಾಧ್ಯತೆಯಾಗಿದೆ, ಮರಣವು ದುಷ್ಟರ ಭಾಗವಾಗಿದೆ. ನೋಡು, ನಾನು ಈ ಹೊತ್ತು ಜೀವ ಮತ್ತು ಒಳ್ಳೆಯದನ್ನು, ಮರಣ ಮತ್ತು ಕೆಟ್ಟದ್ದನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಎಂದು ಮೋಶೆ ಇಸ್ರಾಯೇಲ್ಯರಿಗೆ ಪ್ರಕಟಿಸಿದನು. ಈ ವಾಕ್ಯಗಳಲ್ಲಿ ಉಲ್ಲೇಖಿಸಲಾದ ಮರಣವು ಆದಾಮನಿಗೆ ಹೇಳಿದ ಮರಣವಲ್ಲ. ಯಾಕೆಂದರೆ ಸಮಸ್ತ ಮಾನವ ಕುಲವು ಆಜ್ಞೆಗಳ ಉಲ್ಲಂಘನೆಯ ಶಿಕ್ಷೆಯನ್ನು ಅನುಭವಿಸುತ್ತದೆ. ಇದು ಅಂದರೆ ಎರಡನೆಯ ಮರಣ ನಿತ್ಯ ಜೀವಕ್ಕೆ ವಿರುದ್ಧವಾಗಿ ಇಡಲ್ಪಟ್ಟಿದೆ. ಆದಾಮನ ಪಾಪದ ನಿಮಿತ್ತ ಮರಣವು ಸಮಸ್ತ ಮಾನವ ಜನಾಂಗದ ಮೇಲೆ ಇರುವ ದಂಡನೆಯಾಗಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಸಮಾಧಿಗೆ ಇಳಿಯುತ್ತಾರೆ ಮತ್ತು ರಕ್ಷಣಾ ಯೋಜನೆಯ ಅನುಗ್ರಹದ ಮೂಲಕ ಮಾತ್ರ ಎಲ್ಲರನ್ನೂ ಸಮಾಧಿಗಳಿಂದ ಹೊರತರಬೇಕು. ಸತ್ತು ಹೋದ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವು ಇರುವುದು ಮತ್ತು ಯಾವ ಪ್ರಕಾರ ಆದಾಮನಲ್ಲಿ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನಲ್ಲಿ ಎಲ್ಲರೂ ಜೀವಿತರಾಗುವರು ಎಂದು ವಾಕ್ಯವು ಹೇಳುತ್ತದೆ. ಆದರೆ ಎರಡೂ ವರ್ಗಗಳ ನಡುವೆ ವ್ಯತ್ಯಾಸವನ್ನು ಮಾಡಲಾಗಿದೆ. ಒಂದು ಕಾಲ ಬರುತ್ತದೆ, ಆಗ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು. ಒಳ್ಳೆಯದನ್ನು ಮಾಡಿದವರು ಜೀವದ ಪುನರುತ್ಥಾನವನ್ನು, ಕೆಟ್ಟದ್ದನ್ನು ಮಾಡಿದವರು ತೀರ್ಪಿನ ಪುನರುತ್ಥಾನವನ್ನು ಹೊಂದುವರು. ಜೀವದ ಪುನರುತ್ಥಾನಕ್ಕೆ ಯೋಗ್ಯರೆಂದು ಎಣಿಸಲ್ಪಡುವವರು ಧನ್ಯರೂ ಪರಿಶುದ್ಧರೂ ಆಗಿರುತ್ತಾರೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅವಕಾಶವಿರುವುದಿಲ್ಲ. ಆದರೆ ಪಶ್ಚಾತ್ತಾಪ ಮತ್ತು ನಂಬಿಕೆಯ ಮೂಲಕ ಕ್ಷಮಾಪಣೆಯನ್ನು ಪಡೆದುಕೊಂಡಿಲ್ಲದವರು ಅಪರಾಧದ ದಂಡವನ್ನು ಹೊಂದಲೇಬೇಕು. ಸೈತಾನನು ಬೇರು, ಅವನ ಮಕ್ಕಳು ಅದರ ಕೊಂಬೆಗಳು. ಆದರೆ ಅವು ನಾಶವಾದ ಬೇರು, ನಾಶವಾದ ಕೊಂಬೆಗಳು ಆಗಿವೆ. ಅವರು ಅಂದರೆ ಸೈತಾನನು, ಸೈತಾನನ ಮಕ್ಕಳು ಈ ನಿತ್ಯ ಮರಣವನ್ನು ಹೊಂದಿದ್ದಾರೆ. ಅವರಿಗೆ ಎಂದಿಗೂ ಪುನರುತ್ಥಾನವಿರುವುದಿಲ್ಲ ಮತ್ತು ದೇವರು ಪರಿಶುದ್ಧವಾದ ಭೂಮಂಡಲವನ್ನು ಹೊಂದಿರುತ್ತಾನೆ ಎಂದು ದೇವದೂತನು ಹೇಳಿದ್ದಾನೆ. ಮತ್ತು ವಿಮೋಚನೆಗೊಂಡ ಎಲ್ಲ ಸೇನೆಯು ಅಂದರೆ ವಿಮೋಚನೆಗೊಂಡ ಹಿರಿಯರು, ಯೌವನಸ್ಥರು, ದೊಡ್ಡವರು, ಕಿರಿಯರು ಎಲ್ಲರೂ ಪ್ರಕಾಶಿಸುವ ತಮ್ಮ ಕಿರೀಟಗಳನ್ನು ತಮ್ಮ ವಿಮೋಚಕನ ಪಾದಗಳ ಮೇಲೆ ಹಾಕಿ ಅವನ ಮುಂದೆ ಭಕ್ತಿಯಿಂದ ಅಡ್ಡಬಿದ್ದು ನಿತ್ಯ ನಿತ್ಯಕ್ಕೂ ಜೀವಿಸುವಾತನನ್ನು ಅವರು ಆರಾಧಿಸುವರು. ಸೌಂದರ್ಯಯುತವಾದ ಹೊಸ ಭೂಮಿಯು ತನ್ನ ಎಲ್ಲ ಮಹಿಮೆ ವೈಭವದೊಂದಿಗೆ ಭಕ್ತರ ನಿತ್ಯವಾದ ಬಾಧ್ಯತೆಯಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.